ಮಲ್ಲಿ ಸಾಕು ಬಿಡಮ್ಮ. ನೀ ಬಿಡಿ ಅಜ್ಜಿ. ಅಜ್ಜಿ ಓಹೋ ಗುಡ್ಡು ನನ್ನ ಬಂಗಾರ, ಬಾಪ ಕುತ್ಕೋ. ನನಗೆ ಒಂದು ಮಗು ಆಗಿದ್ರು ಇನ್ನೂ ಮಗು ತರ ಮುದ್ಮಾಡೋದ್ ಬಿಟ್ಟಿಲ್ವಲ್ಲ. ಅದೇಗೋ ಬಿಡಕ್ಕಾಗತ್ತೆ? ನಿನಗ್ ಮಗು ಆದ್ರೆ ಏನಾಯ್ತು, ನೀನು ನನಗ್ ಮೊಮ್ಮಗ ತಾನೇ. ನೀನು ಅಪ್ಪ ಆಗು, ಅಜ್ಜ ಆಗು, ಮುತ್ತಜ್ಜ ಆಗು, ನಾನಂತೂ ನಿಮ್ಮ ಅಜ್ಜಿನೇ ತಾನೇ. ಅದೇಗ್ ಬಿಡಕ್ಕಾಗತ್ತೆ? ಆಗಲ್ಲ. ಸರಿ, ಏನ್ ವಿಷಯ ಬಂದಿದ್ದು? ನಿಮ್ಗೆ ಒಂದು ಖುಷಿ ವಿಷಯ ಹೇಳ್ಬೇಕಾಗಿತ್ತು. ನನಗ್ ಗೊತ್ತು ಬಿಡು. ಏನು? ಅದೇ ಮಗುಗೆ ಫೋಟೋ ಗಿಟ ತೆಗಿಸ್ತಾ ಇದ್ದೀರಲ್ಲ, ಅದೇ ತಾನೇ? ಅದಲ್ಲ ಅಜ್ಜಿ, ಅದಕ್ಕಿಂತ ಇನ್ನೂ ದೊಡ್ಡ ಖುಷಿ ವಿಷಯ. ದೊಡ್ಡ ಖುಷಿ ವಿಷಯನಾ? ಏನದು? ನೀವೇ ಗೆಸ್ ಮಾಡಿ. ಈ ಗೆಸ್ಸು ಎಲ್ಲ ಬೇಡ, ನನ್ನ ತಲೆ ಹುಳ ಬಿಟ್ಕೊಳ್ಳಲ್ಲ. ಅದೇನು ಅಂತ ನೇರವಾಗಿ ನೀನೇ ಹೇಳು. ಅದು ನಮ್ಮ ಮನೇಲಿ 4ನೇ ತಲೆಮಾರು ಚಿಗುರು ಹೊಡೆದಿದೆ ಅಲ್ವಾ, ಅದಕ್ಕೆ ಭಾವನವ್ರು ನಿಮ್ಗೆ ಕನಕಾಭಿಷೇಕ ಮಾಡಿಸ್ಬೇಕು ಅಂತ ಇದ್ದಾರೆ. ನಿಮ್ಮ ಆಯುಷು ವೃದ್ಧಿ ಆಗ್ಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ. ಹೌದೇನೋ? ಪರವಾಗಿಲ್ಲ ಕಣೋ ಗುಂಡು, ಅಂತೂ ನೀನು ಗಮನದಲ್ಲಿ ಇಟ್ಕೊಂಡಿದ್ಯಾ. ನನಗೇ ನೆನಪಿಲ್ಲ ನೋಡು, ನೀನ್ ನೆನಪಿಟ್ಕೊಂಡು ಮಾಡ್ತಾ ಇದೆಯಲ್ಲ. ಬೇಷ್, ನನಗೆ ಕನಕಾಭಿಷೇಕ ಮಾಡಿಸ್ತೀನಿ ಅಂತ ಹೇಳ್ದಲ್ಲ, ಅದಕ್ಕಲ್ಲ, ನಮ್ಮ ಪದ್ಧತಿ ಎಲ್ಲ ನೆನಪಿಟ್ಕೊಂಡು ಮಾಡ್ತಿದ್ಯಲ್ಲ ಅದಕ್ಕೆ. ಅಯ್ಯೋ, ಇದು ನಾನು ನೆನ್ಪು ಮಾಡ್ಕೊಂಡಿದ್ದಲ್ಲ, ಭೂಮಿಕಾ ಅವ್ರಮ್ಮ ನಮ್ಮ ಅತ್ತೆ ಅವ್ರು ಫೋನ್ ಮಾಡಿ ಹೇಳಿದ್ರು ಇದೆಲ್ಲ ಮಾಡ್ಲೇಬೇಕು ಅಂತ. ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು. ಒಳ್ಳೇದಾಯ್ತು ಬಿಡು, ನನಗಂತೂ ಕೇಳಿ ಖುಷಿ ಆಯ್ತು. ಇಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ. ನಾನಂತೂ ತುಂಬಾನೇ ಅದೃಷ್ಟ ಮಾಡಿದೆ ಬಿಡು. ನಾನು ಗಟ್ಟಿಮುಟ್ಟಾಗಿರುವಾಗಲೇ 4ನೇ ತಲೆಮಾರು ನೋಡಿದ್ದೀನಿ. ನೋಡ್ತಾ ಇರು, ಇನ್ನೂ ಒಂದು ತಲೆಮಾರು ನೋಡ್ತೀನಿ ನಾನು. ಆ ಆಸೆ ನನಗಿದೆ. ನಮಗೂ ಆಸೆ ಇದೆ ಅಜ್ಜಿ, ನೀವು ಸೆಂಚುರಿ ಹೊಡಿಬೇಕು. ಹೊಡಿತೀರಾ ಬಿಡಿ, ನೋಡಿ ನಮ್ಮೆಲ್ಲರಿಗಿಂತ ನೀವೇ ಎಷ್ಟು ಗಟ್ಟಿಮುಟ್ಟಾಗಿದ್ದೀರಾ. ಎವರ್ ಗ್ರೀನ್ ಸೆಂಚುರಿ ಸ್ಟಾರ್ ನೀವು. ಏಯ್, ಏನೇ ಹೇಳ್ತಿದ್ಯಾ? ಮಾತಿನ ಮಲ್ಲಿ. ಸರಿ, ಲೇಟ್ ಆಯ್ತು, ಊಟಕ್ಕೆ ಬನ್ನಿ. ಮಲ್ಲಿ, ಶಕುಂತಲಮ್ಮನ ಕರೆದ್ಬಿಡು. ಬನ್ನಿ, ನಿಧಾನ ನಿಧಾನ.